ಈಗ ಇಲ್ಲಿ ನನ್ನ ಪ್ರಶ್ನೆ ಕಶ್ಯಪ್ ಅವರಿಗೆ. ಕಶ್ಯಪ್, ಈಗ ಈ CM ಬದಲಾವಣೆ ಅಂತ ಮಾತಾಡ್ತಾ ಇರ್ತಾರಲ್ಲ, ಇದರ ಅವಶ್ಯಕತೆ ಅನ್ನೋದು ತುಂಬ ಆಗ್ತಾ ಇದೆಯಾ, ಇಲ್ಲ DK ಶಿವಕುಮಾರ್ ಅವ್ರಿಗೊಂದು ಚಾನ್ಸ್ ಸಿಗಬೇಕು? ಕಾರಣ DK ಶಿವಕುಮಾರ್ ಅವರು ಟ್ರಬಲ್ ಶೂಟರ್ ಇದ್ದರು. ಪಾರ್ಟಿನಲ್ಲಿ ಅನೇಕ ಸಮಸ್ಯೆಗಳು ಬಂದಾಗ DK ಶಿವಕುಮಾರ್ ಅವರು ಅದಕ್ಕೆ ತನು ಮನ ಧನ. ಕಾಂಗ್ರೆಸ್ನ ಅನೇಕ ನಾಯಕರು ಹಣ ಬಿಚ್ಚಲ್ಲ, ಪಾರ್ಟಿಗೆ ಏನೇ ಖರ್ಚು ವೆಚ್ಚಗಳು ಬಂದರು, ಕಾರ್ಯಕ್ರಮಗಳಿದ್ದರು, ಅದಕ್ಕೆ ಹಣ ಹಾಕಿದವರು DK ಶಿವಕುಮಾರ್ ಅವರು. ಅಂಥ ಮನುಷ್ಯ ಜೈಲಿಗೆ ಹೋದವರು, ಗುಜರಾತ್ ಶಾಸಕರು ಬಂದಾಗ ಇಲ್ಲಿಗೆ ಬಂದಾಗ ಅದನ್ನು ಕಾಪಾಡ್ಕೊಳ್ಳೋಕೆ ಟ್ರೈ ಮಾಡಿದವರು, ED ರೈಡು IT ರೈಡ್ ಎಲ್ಲವನ್ನು ಅನುಭವಿಸಿರ್ತಕ್ಕಂಥವ್ರು. ಹಾಗಾಗಿ ಆ ಮನುಷ್ಯನಿಗೊಂದು ಅವಕಾಶ ಕೊಡಬಾರ್ದು. ಈ ಚರ್ಚೆ ಇರೋ ಸುಳ್ಳ ನಿಮ್ಮ ಪಾರ್ಟಿನಲ್ಲಿ? ಚರ್ಚೆ ಅವರು ಪಕ್ಷಕ್ಕಾಗಿ ಕಳೆದ 40 ವರ್ಷ 4 ದಶಕಗಳ ಕಾಲ NSU ಇಂದ ಹಿಡಿದು ರಾಜ್ಯಾಧ್ಯಕ್ಷರಾಗಿದ್ದಾರೆ, ಇವತ್ತು ಉಪಮುಖ್ಯಮಂತ್ರಿಗಳಾಗಿದ್ದಾರೆ. ಅವ್ರಿಗೂ ಪಕ್ಷದ ಮೇಲೆ ಅವರು ತಾಯಿ ಪ್ರೀತಿ ಪಕ್ಷದ ಮೇಲಿದೆ. ತಾಯಿ ಪ್ರೀತಿ DK ಶಿವಕುಮಾರ್ ಅವ್ರಿಗೆ ಪಕ್ಷದ ಮೇಲೆ ಇದೆ, ತಾಯಿ ಪ್ರೀತಿ. ಹಾಗಾಗಿ ಅವರು ತಾಯಿಗೆ ಏನು ಬೆಲೆ ಕೊಡ್ತಾರೆ ಅದೇ ಬೆಲೆ ಸೋನಿಯಾ ಗಾಂಧಿ ಅವ್ರಿಗೂ ಮತ್ತು ನಮ್ಮ ಪಕ್ಷಕ್ಕೆ ಬೆಲೆ ಕೊಡ್ತಾರೆ. ಹೌದು, ಪಕ್ಷಕ್ಕಾಗಿ ಎಲ್ಲವನ್ನೂ ತ್ಯಾಗ ಮಾಡಿದ್ದಾರೆ. ಕಳೆದ ಸರ್ಕಾರದಲ್ಲಿ ಏನು ಇವರು ಗುಜರಾತು MLAಗಳನ್ನ ನಾವು ಕರ್ಕೊಂಬಂದು ಇಲ್ಲಿ ಇಟ್ಕೊಂಡಾಗ ಅಮಿತ್ ಶಾ ಅವರು ಫೋರ್ಸ್ಫುಲಿ ಅವ್ರ ಮೇಲೆ ED ರೈಡ್ ಮಾಡಿಸಿ ವೆಂಡೇಟಾ ಪಾಲಿಟಿಕ್ಸ್ ಮಾಡಿದಾಗ ಅವರು ಪಕ್ಷಕ್ಕಾಗಿ ಎಲ್ಲವನ್ನು ಕೊಟ್ಟಿದ್ದಾರೆ. ಇವತ್ತೇ ಅಂತಲ್ಲ, ಅವರು 2000 ಚುನಾವಣೆಯಲ್ಲಿ ಮಹಾರಾಷ್ಟ್ರ ಕ್ರೈಸಿಸ್ ಆದಾಗಲೂ ಅವರ ಪಕ್ಷನಿಷ್ಠೆ ತೋರಿಸಿದ್ದಾರೆ. ಲೋನಾವಾಲಾದಿಂದ ನಮ್ಮ MLAಗಳು ಕರ್ಕೊಂಬಂದು ಎಲ್ಲನೂ ಮಾಡಿ ಪಕ್ಷನಿಷ್ಠೆ ಅಂದರೆ 2 ಮಾತು. DK ಶಿವಕುಮಾರ್ ಸಾಹೇಬರು ಪಕ್ಷಕ್ಕಾಗಿ ಎಲ್ಲವನ್ನು ತ್ಯಾಗ ಮಾಡಿದ್ದಾರೆ. ದಟ್ ಡಸ್ ನಾಟ್ ಮೀನ್ ಅವ್ರಿಗೆ ಸಿಗಬಾರ್ದು ಅಂತಲ್ಲ. ಪಕ್ಷ ಹೈಕಮಾಂಡು, ಸೋನಿಯಾ ಗಾಂಧಿ ಮೇಡಮು, ರಾಹುಲ್ ಗಾಂಧಿ ಅವರು ಮತ್ತು ಖರ್ಗೆ ಸಾಹೇಬರು ಕೂತಿ ಏನಾಗಬೇಕು, ಯಾವಾಗ ಆಗಬೇಕು ಅನ್ನೋದು ಡಿಸೈಡ್ ಮಾಡ್ತಾರೆ, ಮಾಡೇ ಮಾಡ್ತಾರೆ. ಅದರಲ್ಲಿ 2 ಮಾತು. ಸಿದ್ದರಾಮಯ್ಯವ್ರು ಬಣದವ್ರಿಗೆಲ್ಲ ಒಂದು ಆತಂಕನ ಯಾವಾಗ್ಲೂ ಒಂದೊಂದು ವಾರಕ್ಕೊಂದ್ಸಲ, 15 ದಿನಕ್ಕೊಂದ್ಸಲ ಇಲ್ಲೆಲ್ಲ ಸಿದ್ದರಾಮಯ್ಯವರು CM ಆಗಿರ್ತಾರೆ. ಜಮೀರ್ ಅವರಿಂದ, ರಾಜಣ್ಣ ಅವರಿಂದ ಜಪ ಮಾಡ್ತಾ ಇರೋದ ಇದನ್ನ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ನೋಡಿ. ಇವ್ರಿಗೆ ಆತಂಕನ, ಭಯಾನ, ಇಲ್ಲ DK ಶಿವಕುಮಾರನ್ನ ವಿರೋಧ ಮಾಡಬೇಕು ಅನ್ನೋದಾ, ಇಲ್ದಿರೋ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡೋದ, ಏನಿದು ನಿಮ್ಮ ಪಾರ್ಟಿನಲ್ಲಿ? ನೋಡಿ, ನಮ್ಮ ರಿನಿವಲ್ ಮಾಡ್ಕೋತಾ ಇರೋದು 15 ದಿನಕ್ಕೊಂದ್ಸಲ ಸಿದ್ದರಾಮಯ್ಯ ಅವ್ರನ್ನ CM ರಿನಿವಲ್ ಮಾಡ್ತಾ ಇರೋದು. ನೋಡಿ, ಇವಾಗ ಕೆಲವೊಂದು 2 ಸಚಿವರು ಮಾತಾಡಿದ್ರೆ ಅದು ದಟ್ ಡಸ್ ನಾಟ್ ಮೀನ್ ಅವರು ಪಾರ್ಟಿ ಎಂಡಾರ್ಸ್ ಮಾಡುತ್ತೆ ಅವರ ಸ್ಟೇಟ್ಮೆಂಟ್ಗಳಿಗೆ ಅಂತ. ಪಾರ್ಟಿ ಹೈಕಮಾಂಡು ಅವ್ರಿಗೆ ಕಡ್ಡಿ ತುಂಡಾಗಿ ಹೇಳಿದೆ, ಚೀಫ್ ಮಿನಿಸ್ಟ್ರು, CM, ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ನೀವು ಯಾರೂ ಮಾತಾಡೋಂಗಿಲ್ಲ ಅಂತ ವಾರ್ನಿಂಗು ಕೂಡ ಮಾಡಿದ್ದಾರೆ. ಇನ್ಕ್ಲೂಡಿಂಗ್ DK ಶಿವಕುಮಾರ್ ಅವರು ಮೊನ್ನೆ ಇಕ್ಬಾಲ್ ಹುಸೇನ್ ಅವ್ರಿಗೆ ಸ್ಟೇಟ್ಮೆಂಟ್ ಕೊಟ್ಟಾಗ ವಾರ್ನಿಂಗ್ ಮಾಡಿ ನೋಟಿಸು ಕೊಟ್ಟಿದ್ದಾರೆ. ಅವರು ಮಾತಾಡುವುದು ಅಪ್ರಸ್ತುತ. ಯಾರು ಮಿನಿಸ್ಟರ್ಗಳಾಗಲಿ, ಯಾರು ಲೀಡರ್ಗಳಾಗಲಿ ಮಾತಾಡೋದು ಅಪ್ರಸ್ತುತ. ಅದನ್ನು ಡಿಸೈಡ್ ಮಾಡುವುದು ನಮ್ಮ ಹೈಕಮಾಂಡ್. ಹೌದು, DK ಶಿವಕುಮಾರ್ ಸಾಹೇಬರು ಪಕ್ಷಕ್ಕಾಗಿ ದುಡಿದಿದ್ದಾರೆ, ಪಕ್ಷಕ್ಕಾಗಿ ಎಲ್ಲವನ್ನೂ ತ್ಯಾಗ ಮಾಡಿದ್ದಾರೆ. ದಟ್ ಡಸ್ ನಾಟ್ ಎಷ್ಟು ಗ್ರೂಪ್ ಇದೆ ನಿಮ್ಮ ಪಾರ್ಟಿನಲ್ಲಿ? ನಮ್ಮ ಪಕ್ಷದಲ್ಲಿ ಇರೋದು ಒಂದೇ ಗುಂಪು, ಅದು ಕಾಂಗ್ರೆಸ್ ಕುಟುಂಬ. ಉಪವಿಭಾಗಗಳು ನೋಡಿ, ಯಾವ ಶಾಖೆ ನೋಡಿ, ರಾಜಣ್ಣ ಶಾಖೆ, ಜಮೀರ್ ಶಾಖೆ, ಇದ್ಯಾವುದು ಇಲ್ವಾ? ನೋಡಿ, ನಮ್ಮ ಕುಟುಂಬದಲ್ಲಿರುವುದು ಒಂದೇ ಸಂಸ್ಥೆಗಳು. ನೋಡಿ, ನಮ್ಮ BJP ಅವ್ರ ತರ ನಮ್ಗೆ ಯಾವ ಸಂಸ್ಥೆ ಇರೋದು, ನಮ್ದು ಬಂದು ಒಂದೇ ಸಂಸ್ಥೆ ನಮಗೆ. ಹಾಗಾಗಿ ಇಲ್ಲಿ ಒಳಜಗಳ ಅದು ಇದು ಇಲ್ಲ. BJP ಅವರ ಒಳಜಗಳವನ್ನು ಅವರು ಫಸ್ಟ್ ನೋಡ್ಕೋಬೇಕು. ವಿರೋಧ ಪಕ್ಷದಲ್ಲಿ ಕೂತಿದ್ರು ಅವ್ರು ಅಮಿತ್ ಶಾ ಬೆಂಗಳೂರಿಗೆ ಬಂದ್ರು ಅವತ್ತೂ ಸಭೆ ಮಾಡ್ತಾರೆ. ಆ ಮಟ್ಟದ ಸ್ಟ್ರಾಂಗ್ ಹೈಕಮಾಂಡು BJP ಅವ್ರದ್ದು. ನಿನ್ನೆನೂ ಕೂಡ ದಾವಣಗೆರೆಯಲ್ಲಿ ಸಿದ್ದೇಶ್ ಅವ್ರ ಬರ್ತಡೇ ಅಂತ ಒಂದು ಸುಮ್ಮನೆ ಏನೋ ಒಂದು ಪ್ರೋಗ್ರಾಮ್ ಹೆಸರು ಅಷ್ಟೇ. ಆ ಪ್ರೋಗ್ರಾಮ್ ಆಗಿ ಕನ್ವರ್ಟ್ ಆಗಿದ್ದು ಎಂಟೈರ್ ವಿಜೇಂದ್ರ ಅವರ ಮತ್ತೆ ಯಡಿಯೂರಪ್ಪನವರ ಅಟ್ಯಾಕ್ ಮಾಡೋ ಪ್ರೋಗ್ರಾಮ್ ಆಗಿತ್ತು. BJP ಅವರ ತಟ್ಟೆಯಲ್ಲಿ ಹೆಗಣ ಬಿದ್ದಿದೆ, ಹಲ್ಲಿ ಬಿದ್ದಿದೆ, ಎಲ್ಲ ಬಿದ್ದಿದೆ. ಫಸ್ಟ್ ಅವ್ರು ಅದನ್ನ ಸರಿ ಮಾಡ್ಕೊಳ್ಳಿ. ನಮ್ಮ ರಾಜ್ಯದ ಬಗ್ಗೆ, ನಮ್ಮ ಮುಖ್ಯಮಂತ್ರಿಗಳ ಬಗ್ಗೆ, ನಮ್ಮ ತೊಟ್ಟೆಲ್ ನೊಣ ಬಿದ್ದಿದೆ ಅಂತ ಒಪ್ಕೊಂಡ್ರೆ ನೀವು? ನೋಡಿ, ನಾವು ನಮ್ಮ ತಟ್ಟೆಲ್ ನೊಣ ಬಿದ್ದಿದೆ ಅಂತ ನಾವು ಹೇಳ್ತಿಲ್ಲ. ಆ ಥರ ಸಭೆಗಳು, ಆ ಥರ ಮಾತುಗಳು ನಮ್ಮ ಶಾಸಕರಾಗಲಿ, ನಮ್ಮ ಮಂತ್ರಿಗಳಾಗಲಿ ಯಾವತ್ತೂ ಮಾಡುವುದು